ನಿಮ್ಮ ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂತ ಕಾರ್ಯಕ್ರಮ, ನೀವು ಕೂಡ ಅದನ್ನ ಹೇಳಿದ್ರಿ. ಮತ್ತೆ ಈ ಕಂಬ್ಯಾಕ್ ಆಗೋದಕ್ಕೆ ಕೆಲವೊಂದು ಕಡೆ ಅದು ಕೂಡ ರೀಸನ್ ಆಯ್ತು, ರೀಸನ್ ಆಯ್ತು. ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು. ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ. ನೀವೆಲ್ಲ ನನ್ನ ನೋಡಿದಿರಿ. ಒಂದು 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ. ಅದು ಸುಳ್ಳಲ್ಲ. ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್, ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದ್ರೆ ತುಂಬಾ ಕಾಲ ಅವರತ್ತಿ ಕರೆ ಏನ್ ಇಷ್ಟ ಆಯ್ತು ನಿನಗೆ, ಅದು ಇದು ತುಂಬಾ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬಾ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು. ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ಆಗ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಬೇಡವೇ ಬೇಡ ಅಂತ. ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ, ಅಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗೋಗಿತ್ತು. ಅವರ ಇಲ್ಲ ಇನ್ನೇನು ಯಾವ ಮಾಡ್ತಾರಪ್ಪ. ಮತ್ತೇನು ದೇ ಆರ್ ಟಾಕಿಂಗ್. ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದ್ರು, ಮನೆಯವರು, ಪ್ರತಿಯೊಬ್ಬರು ಮಾತಾಡ್ಬೇಕಾದ್ರೆ ದೇ ವಿಲ್ ಲೈಕ್, ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್, ಡೂ ಇಟ್ ಅಗೇನ್. ದಟ್ ಬಿಕೇಮ್ ಎ ರೀಸನ್. ಮಾಡೋಣ. ಒಂದು ನಿಮಿಷ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಅನ್ನುವಂಥದ್ದಿತ್ತು ಅಂತ. ಸೊ ಏನ್ ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನೆಲ್ ಅಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲಾ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ. ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ. ಎಲ್ಲಿಂದ? ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ತರ ಆ ತರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ನನ್ನ ವೈಯಕ್ತಿಕ. ನನಗೇನಂತಂದ್ರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟ್, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟ್, ಆ ವೇದಿಕೆ, ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ ಆ ಕಂಟೆಸ್ಟೆಂಟ್ಸ್ಗೆ ನೀವು ಕೊಡೋ ಗೌರವ, ಕರೆಕ್ಟ್. ಹಾಗೆ ನನಗೆ ಎಲ್ಲೋ ಒಂದ್ ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂತ ವಾಹಿನಿ ಇವರು ತೋರಿಸ್ತಾ ಇರುವಂತ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ. ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬಾ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗ ಅವರಿಗೆ ತುಂಬಾ ಆನೆಸ್ಟ್ ಆಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರ್ಬೇಕಾದ್ರೆ ಲೈಫಲ್ಲಿ ತುಂಬಾ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ. ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಅದು ಬೇಕು ಅನ್ನಿಸ್ತು. ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು TVR ಎಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ. ಆ ರೇಟಿಂಗ್ಸ್ ಬರ್ತಾ ಇದೆ, ಅದು ಎಲ್ಲರ ಶ್ರಮ, ಒಬ್ಬರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಇರ್ಬೋದು, ಪರವಾಗಿಲ್ಲ, ಬಟ್ ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆಂಟ್ಸ್ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆಂಟ್ಸ್ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟ ಮನೆ ಒಳಗಡೆ ಹೋಗ್ತಾ ಇದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು, ಇನ್ನು ಸುಂದರವಾಗಿರ್ಬೇಕು. ನನಗೆ ಅವ್ರು ಎಲ್ಲಾರು ಬಿಟ್ಟು ಅಲ್ಲಿ ಹೋಗ್ತಾ ಇದಾರೆ ಅಂದಾಗ ಬರೀ ಒಂದು 4 ಗೋಡೆ ತರ ಇರಬಾರ್ದು, ಮನೆ ತರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು, ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ, ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು, ನಮಗೆ ಕಂಫರ್ಟಬಲ್ ಆಗಿರ್ಬೇಕು, ಮಾಡಬೇಕು, ಚಿಕ್ಕದಾಗಿರ್ಬೇಕು, ನೀಟಾಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾ ಇದ್ರು ಅಂತಲ್ಲ, ಸರಿಪಡಿಸ್ಕೊಡಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರು ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಮಾಡಲಿಲ್ಲ ಅನ್ನೋದಕ್ಕೆ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ, ನಾವೆಲ್ಲ ಕೂತ್ ಮಾತಾಡಲ್ವೇ?
ಬಟ್ ನನಗೆ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೇ. ಸರ್ ಕೋಟ್ಯಾಂತರ